ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಉತ್ತರ ಕನ್ನಡದ ಶಿರೂರಿನಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಭಾಗದಲ್ಲಿ ಸಂಚಾರ ನಿಷೇಧ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ ಕೇರಳದ ಶಾಸಕ. ಮಲೆನಾಡಿನಲ್ಲಿ ಮಳೆರಾಯನ ಅಬ್ಬರ. ಮಹಾಮಳೆಗೆ ಮೈದುಂಬಿದ್ದ ತುಂಗಭದ್ರಾ ಜಲಾಶಯ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಭರ್ತಿಯಾಗುವ ಹಂತ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ. ಗಿರಿ ಪ್ರದೇಶಕ್ಕೆ ಪ್ರವಾಸಿಗರ ನಿಷೇಧ ಮುಂದುವರಿಕೆ. ಜಿಲ್ಲಾಧಿಕಾರಿಗಳು ಮೀನಾ ನಾಗರಾಜ್ ಆದೇಶ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ. ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ. ಹಾವೇರಿಯ ಹೊಸರಿತ್ತಿಯ ರಾಘವೇಂದ್ರ ಮಠಕ್ಕೆ ಜಲ ದಿಗ್ಬಂಧನ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ 7 ದಿನದಿಂದ ವರುಣಾಘಾತ. ಜಿಲ್ಲೆಯಲ್ಲಿ ಬರೋಬ್ಬರಿ 329 ಮಿಲಿಮೀಟರ್ ಮಳೆ. ಅಂದಾಜು 100 ಕೋಟಿಗೂ ಅಧಿಕ ಮೌಲ್ಯದ ಬೆಳೆ ಆಸ್ತಿಪಾಸ್ತಿ ಹಾನಿ. ಮಳೆಯ ಅಬ್ಬರಕ್ಕೆ ಬೆಳಗಾವಿಯ ಮಾಚಾಳಿ ಗ್ರಾಮದಲ್ಲಿ ಮನೆ ಕುಸಿತ. ವಿಠ್ಠಲ ದೇಸಾಯಿ ಎನ್ನುವವರಿಗೆ ಸೇರಿದ ಮನೆಗೆ ಹಾನಿ. ಯಾರೂ ಇಲ್ಲದಾಗ ಅವಘಡ, ತಪ್ಪಿದ ದುರಂತ. ಇಂದು ಮೋದಿ 3.0 ಸರ್ಕಾರದ ಮೊದಲ ಗ್ಯಾರಂಟಿ ಬಜೆಟ್. 7ನೇ ಬಾರಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ರಿಂದ ಮಂಡನೆ. 3.0 ಸರ್ಕಾರದ ಮೊದಲ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಪಾಲಿನ ತೆರಿಗೆ ಪ್ರಮಾಣ ಹೆಚ್ಚಳದ ನಿರೀಕ್ಷೆ. ರಾಯಚೂರಿನಲ್ಲಿ ಏಮ್ಸ್, ಹಾಸನ, ಮೈಸೂರಿಗೆ ಐಐಟಿ ಬೇಡಿಕೆ. ರಾಜ್ಯದ ಹಲವು ರೈಲ್ವೆ ಯೋಜನೆಗಳಿಗೆ ಅನುದಾನಕ್ಕೆ ಕೋರಿಕೆ. ಸಿಲಿಕಾನ್ ಸಿಟಿ ವಿಭಜಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್. ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಲಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ಇಂದು ವಿಭಜನೆ ವಿಧೇಯಕ ಮಂಡನೆ. ಸದನದಲ್ಲಿ ಮಂಡಿಸಲು ಸರ್ಕಾರದಿಂದ ಸಿದ್ಧತೆ. ಬಳಿಕ ಸಿದ್ಧವಾಗಲಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ರೂಪುರೇಷೆ. ಮನೆಯೂಟಕ್ಕಾಗಿ ನ್ಯಾಯಾಲಯಕ್ಕೆ ದರ್ಶನ್ ಅರ್ಜಿ ಸಲ್ಲಿಕೆ. ಕೋರ್ಟ್ನಲ್ಲಿ ದಾಸನ ಫುಡ್ ಪಾಯ್ಸನ್ ನಿಜಾಂಶ ಪತ್ತೆ. ದರ್ಶನ್ಗೆ ಡಯರಿಯಾ ಆಗೇ ಇಲ್ಲ ಅಂತ ರಿಪೋರ್ಟ್. ವಾಲ್ಮೀಕಿ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಸಿಲುಕಿಸಲು ತಂತ್ರ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್. ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ರಿಂದ ದೂರು. ವಿಜಯನಗರ ಜಿಲ್ಲೆಯ ಚಿಕ್ಕಸೊಬಟಿ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷ. ಆಹಾರ ಅರಸಿ ನಾಡಿಗೆ ಬಂದ ಜಾಂಬವಂತ. ಸ್ಥಳಕ್ಕೆ ದೌಡಾಯಿಸಿ ಕರಡಿ ಸೆರೆ ಹಿಡಿದ ಅರಣ್ಯ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ಮಂಟೂರು ಬಳಿ ಕಾಣಿಸಿಕೊಂಡಿದ್ದ ಚಿರತೆ. ಸಾರ್ವಜನಿಕರ ನಿದ್ದೆಗೆಡಿಸಿದ ಲೆಪರ್ಡ್ ಸೆರೆ. ಕಾಲುಗಳನ್ನ ಕಟ್ಟಿ ಬೇರೆಡೆಗೆ ಸ್ಥಳಾಂತರಿಸಿದ ಅರಣ್ಯ ಇಲಾಖೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯ್ ದೇವರಕೊಂಡ ಫೋಟೋ ಹಲ್ಚಲ್. ಅರ್ಜುನ್ ರೆಡ್ಡಿ ಜೊತೆಗಿನ ಫೋಟೋ ಹರಿಬಿಟ್ಟ ಎಕ್ಸ್ ಗರ್ಲ್ ಫ್ರೆಂಡ್. ಬೆಲ್ಜಿಯಂನ ವರ್ಜಿನ್ ಎಂಬ ಮಾಜಿ ಪ್ರೇಯಸಿಯಿಂದ ಲೀಕ್. ನಿನ್ನೆ ಟೀಂ ಇಂಡಿಯಾ ಶ್ರೀಲಂಕಾ ಪ್ರವಾಸಕ್ಕೆ ತೆರಳಿದೆ. ಹೊಸ ಕೋಚ್ ಜೊತೆ ಲಂಕೆಗೆ ಲಗ್ಗೆ ಇಟ್ಟ ಸೂರ್ಯಕುಮಾರ್ ಯಾದವ್ ಬಳಗ. ಗೌತಮ್ ಗಂಭೀರ್ ಗರಡಿಯ ಮೊದಲ ಸರಣಿಯತ್ತ ಎಲ್ಲರ ಚಿತ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.